ಪಾರು, ನೀನ್ ಈಶ್ವರನ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ಅವನ್ ಸುಳ್ಳು ಹೇಳಿರೋದ್ರಲ್ಲಿ ಅವನದೇನೂ ಸ್ವಾರ್ಥ ಇಲ್ಲ, ಬದಲಾಗಿ ಊರಿನ ಪ್ರಾಣನೇ ಇದೆ. ಅದೇನು ಅಂತ ಹೇಳಕ್ಕಾಗದೆ ಇರೋಕೆ ಪ್ರಾಣ ಹೋಗುವಂತ ರಹಸ್ಯನ, ಇಲ್ಲ ಹೇಳಿದ್ರೆ ಬಾಯಿ ಹೊಲ್ಸಾಗುವಂತ ಹೇಸಿಗೆ ಕೆಲ್ಸನ? ತಪ್ಪಮ್ಮ. ಅವನು ನಾಯಿನ್ ಕೂಡ ಹೇಸಿಗೆ ತಿನ್ನಕ್ ಬಿಟ್ಟವನಲ್ಲ. ಅಂಥದ್ರಲ್ಲಿ ಅವನ ಕೆಲಸ ಮಾಡ್ತಾನ. ಪೂಜೆ ಮಾಡಿ ನೈವೇದ್ಯ ಇಟ್ಟ ಮೇಲೂ ವರ ಕೊಡಕ್ಕೂ ಯೋಚನೆ ಮಾಡಬಹುದು ಆ ದೇವ್ರು. ಆದ್ರೆ ತನ್ನ ಊರಿನ ಜನಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನಮ್ಮ ಈಶ್ವರ ಎಲ್ಲರೂ ಸಮಾಧಾನವಾಗಿರಿ. ಇಲ್ಲಿ ಯಾರು ಬಂದು ಗಲಾಟೆ ಮಾಡಬಾರ್ದು. ನೀವೇನೇ ಹೇಳೋದಿದ್ರು ಕೋರ್ಟಿಗೆ ಬಂದು ಹೇಳಿ. ದಯವಿಟ್ಟು ಗಲಾಟೆ ಮಾಡಬೇಡಿ, ದಯವಿಟ್ಟು. ನನ್ ಮಾತ್ ಅವ್ರನ್ನ ಅರೆಸ್ಟ್ ಮಾಡೋದ ತಪ್ಪ. ಅವ್ರು ಏನಪ್ಪ ಮಾಡಿದ್ದಾರೆ? ಅದನ್ನ ಕೋರ್ಟ್ ಅಲ್ಲಿ ಜಡ್ಜ್ ಹೇಳ್ತಾರೆ. ಬೇಡಪ್ಪ, ಇದೆಲ್ಲ ಅವ್ರದ್ದೇನು ತಪ್ಪಿಲ್ಲ. ಬೇಕಿದ್ರೆ ನಿನ್ ಕಾಲ ಬಿಡ್ತೀನಿ, ನನಗೆ ಅಣ್ಣನ್ ಬಿಟ್ಬಿಡಪ್ಪ. ಅಯ್ಯೋ ದೇವ್ರೇ, ನಮ್ಮನ್ನ ಯಾರಾದ್ರೂ ಕಾಪಾಡ್ರಪ್ಪ. ಈ ಊರಲ್ಲಿ ಈಶ್ವರನ್ ಬಿಟ್ರೆ ನಮ್ಮನ್ನ ಯಾರವ ಕಾಪಾಡೋರಿದ್ದಾರೆ? ಅಪ್ಪ ಈಶ್ವರ, ಎಲ್ಲಿದ್ಯಪ್ಪ? ಎಲ್ಲಿದ್ಯೋ ನನ್ ತಂದೆ? ಎಲ್ಲಿದ್ಯೋ? ಈಶ್ವರಪ್ಪ, ನಮ್ಮಯ್ಯ ಅಂತೀನಪ್ಪ, ನಮ್ ಗಂಡದನ್ನ ಕಾಪಾಡಪ್ಪ. ನೀನೇ ಕಾಪಾಡ್ಬೇಕಪ್ಪ, ಕಾಪಾಡ್ಬೇಕು. ನಮ್ ಗಂಡದಿರೋ ಏನ್ ತಪ್ಪು ಮಾಡಿದಾರೋ ಏನೋ ಗೊತ್ತಿಲ್ಲ. ಪೊಲೀಸ್ನವ್ರು ಹಿಡಿದು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನಮ್ ಗಂಡನ್ನ ಕಾಪಾಡಪ್ಪ. ನೋಡಿಮ್ಮ, ನೀವೆಲ್ಲ ಧೈರ್ಯವಾಗಿರಿ. ನಿಮ್ಮವ್ರಿಗೆ ಯಾರಿಗೂ ಏನೂ ಆಗಲ್ಲ. ನಾನು ಇದೀನಲ್ಲ. ಮಿಸ್ಟರ್, ಒಳಗ್ ಬರಕ್ ಮುಂಚೆ ಪರ್ಮಿಷನ್ ಕೇಳ್ಬೇಕಂತ ಗೊತ್ತಿಲ್ವಾ? ಭೂಮಿ ಮೇಲೆ ಬರೋದಕ್ಕೆ ಯಾರ್ ಪರ್ಮಿಷನ್ ತಗೊಳಲ್ಲ ಅಂತಂದ್ಮೇಲೆ ಸೇವೆ ಮಾಡೋದಕ್ಕೆ ಸರ್ಕಾರ ಸಂಬಳ ಕೊಟ್ಟಿಟ್ಟಿರೋ ನಿಮ್ಮಂತ ಸೇವಕರನ್ನ ನೋಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಮ್ಮ ರೈತರನ್ನ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದಿರಾ? ಸುಮ್ನೆ ಅರೆಸ್ಟ್ ಮಾಡೋದಕ್ಕೆ ನಮ್ಗೇನು ಹುಚ್ಚು ನಾಯಿ ಕಡ್ದಿಲ್ಲ. ಅದ್ ನಮಗೂ ಗೊತ್ತು. ಆದ್ರೆ ಯಾವ ದೊಡ್ಡ ಮನುಷ್ಯರ ಮನೆ ನಾಯಿ ಬೊಗಳ್ತು ಅಂತ ಸ್ವಲ್ಪ ಹೇಳ್ತೀರಾ? ಮಿಸ್ಟರ್ ಈಶ್ವರ್, ಪ್ರತಾಪ್, ಯಾರ ಹತ್ರ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಈಶ್ವರ್, ನೀವೇ ಬರಕ್ ಹೋದ್ರಿ? ಇವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಸರ್? ಇವರು ಬೆಳೆ ಬೆಳೆಯೋ ಭೂಮಿಲಿ ದೇಶಕ್ಕೆ ಮಾರ್ಕವಾಗಿರೋ ಗಾಂಜಾ ಬೆಳೆ ಬೆಳೆಯೋದನ್ನ ನಮ್ಮವರು ಸಾಕ್ಷ್ಯ ಸಮೇತ ರೆಡ್ ಹ್ಯಾಂಡ್ ಆಗಿರ್ತಿದ್ದಾರೆ. ನಾಗರಾಜ, ನೀನ್ ಬ್ಯಾಂಕಲ್ಲಿ 60,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, ತೀರಿಸ್ತೀಯಾ? ಇನ್ನೂ ಇಲ್ಲ ಬುದ್ಧಿ. ನಿನ್ ಮಗಳ ಮದುವೆಗೆ ಅಂತ 35,000 ರೂಪಾಯಿ ಸಾಲ ತಗೊಂಡಲ್ಲ, ಏನಾಯ್ತು? ಇನ್ನು ಬಡ್ಡಿ ಕಟ್ತಾ ಇದೀನಿ ಬುದ್ಧಿ. ಓಹೋ, ನಿನ್ ಮಗ ಕಾಲೇಜಲ್ಲಿ ಓದ್ತಾ ಇದ್ದಾನಲ್ಲ, ಫೀಸ್ ಕಟ್ಟಿದ್ಯಾ? ಏನು ಕಟ್ಟಿಲ್ಲ ಅಣ್ಣ. ಸರ್, ಇವತ್ತು ಮಾರ್ಕೆಟ್ ಅಲ್ಲಿ 1 ಕೆಜಿ ಗಾಂಜಾಗೆ 10,000 ರೂಪಾಯಿ ಬೆಲೆ ಇದೆ. ನೀವು ಸೀಸ್ ಮಾಡಿರೋ 20 ಎಕರೆ ಜಮೀನಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 20,000 ಕೆಜಿ ಗಾಂಜಾ ಬೆಳಿಬಹುದು. 20,000 ಕೆಜಿ ಗಾಂಜಾಗೆ 10,000 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ಅಂತ ಇವರು ಗೊತ್ತಿದ್ದಿದ್ರೆ ಇವರೆಲ್ಲ ಸಾಲ್ಗಾರೇ ಆಗ್ತಾ ಇರಲಿಲ್ಲ ಸರ್. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಮಳೆ ಬರ್ದೆ ಬರ ಸುತ್ಕೊಳ್ಳುತ್ತೆ, ಇಲ್ಲ ಮಳೆ ಹೆಚ್ಚಾಗಿ ಇರೋ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂತದ್ರಲ್ಲಿ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡಿನಾಸೆಗೆ ಈ ತರದೊಂದು ಕೆಲಸ ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ ಸರ್, ಹಣ್ಣು ತಿನ್ನೊಂದು ಸಿಗಾಕೊಳ್ಳಲ್ಲ, ಸಿಪ್ಪೆ ತಿನ್ನೊಂದು ಸಿಗಾಕೊಂಡ ಅಂತ ನೀವು ಇವ್ರನ್ನ ಅರೆಸ್ಟ್ ಮಾಡಿದಿರಲ್ಲ ಸರ್. ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ತನ್ನ ಬಾಯಿಗೆ ಯಾವತ್ತೂ ಮಣ್ಣಾಕೊಳ್ಳಲ್ಲ. ಇದು ನಿಮ್ಗೂ ಗೊತ್ತಲ್ಲ ಸರ್. ಕಾಕಿ ಕಾನೂನಿನ ಕವಚ ಆಗಿರ್ಬೇಕು, ಕಾಕಿ ಹಿಂದೆ ಕರುಣೆನೂ ಇರ್ಬೇಕು. ಆಗ್ಲೇ ಮನುಷ್ಯರನ್ನ ಕಾಪಾಡೋದನ್ನ ಬಿಟ್ಟು ಮನುಷ್ಯತ್ವನ ಕಾಪಾಡೋಕ್ಕಾಗೋದು. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಸರ್. ನೀವೀಗ್ಲೂ ಅವ್ರನ್ನ ರಿಲೀಸ್ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ಹಳ್ಳಿ ಜೊತೆಗೆ ಇನ್ನೂ 16 ಹಳ್ಳಿ ಸೇರ್ಕೊಂಡು ಊರ್ಗೂರೇ ಸುಟ್ಟು ಭಸ್ಮ ಆಗೋಗುತ್ತೆ.
ಪ್ರತಾಪ್, ಸರ್. ಅವ್ರನ್ನ ರಿಲೀಸ್ ಮಾಡಿ. ಓಕೆ ಸರ್. ಲಾಕಪ್ ಬಾಗ್ಲು ತೆಗ್ದೇ ಇರ್ಲಿ. ಇದಕ್ಕೆ ಕಾರಣ ಆದವ್ರನ್ನ ನಾನೇ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ. ನೀವ? ಈ ಈಶ್ವರ್ ಖಾದಿ ಧರ್ಸಲ್ಲ, ಆದ್ರೂ ಸೇವೆ ಮಾಡ್ತಾನೆ. ಕಾಕಿ ಹಾಕಲ್ಲ, ಆದ್ರೂ ಕಾನೂನ್ ಕಾಯ್ತಾನೆ. ನೀನ್ಯಾಕ ಬಂದೆ? ಭೂಮಿನ ಉತ್ತು ಬೆಳೆನ ಬೆಳೆದು ಭವಿಷ್ಯ ಕಟ್ಟೋ ರೈತರ ಬಾಯಿಗೆ ಮಣ್ಣಾಕೋ ಕೈ ಯಾವುದು ಅಂತ ಹುಡುಕೊಂಬಂದೆ. ಬಂದ್ರೇನೋ ಪ್ರಯೋಜನ? ಏನೋ ಮಾಡ್ತೀಯಾ? ಮಾಡಿರೋ ತಪ್ಪನ ಒಪ್ಕೊಂಡು ಸಂಧಾನಕ್ಕೆ ಬಂದ್ರೆ ನಿನಗ್ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಇಲ್ಲ ಯುದ್ಧನೂ ಮಾಡ್ತೀನಿ. ಓ, ಯುದ್ಧನೂ ಮಾಡ್ತೀಯಾ? ಎಲ್ಲೋ ನಿನ್ ಸೈನ್ಯ? ನಾನ್ ನಂಬಿರೋ ಜನರೇ ನನ್ನ ಸೈನ್ಯ, ಅವ್ರ ಆಶೀರ್ವಾದನೇ ನನ್ನ ಆಯುಧ, ಅವ್ರ ಪ್ರೀತಿನೇ ನನಗ್ ಶಕ್ತಿ ಕಣೋ. ಏಯ್, ಅವನಿಗೆ ಜನರ ಎಲ್ಲ ಅಂತೆ, ಅವರೇ ಬಂದು ಎತ್ಕೊಂಡು ಹೋಗ್ಲಿ. ಹೊಡೆದಾಕ್ರೋ. ನಮ್ಮ ರೈತರ ಜೀವನಕ್ಕೆ ಕಪ್ಪು ಮಸಿ ಬಳಿಯಕ್ ಹೊರಟಿರೋನು ಇವನೇ ಸರ್. ಎಳ್ಕೊಂಡೋಗಿ. ನನ್ನನ್ನೇ ಪೊಲೀಸ್ ಹಿಡ್ಕೊಡ್ತೀಯ? ನಾನಿನ್ ಸಂಬಂಧಿ ಕಣೋ. ನೋಡೋ, ದೇಶ ಅಂತ ಬಂದಾಗ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಮಂಡ್ಯ. ನನಗ್ ನಮ್ ಜನನೇ ಮುಖ್ಯನೋ. ಸತ್ಯ ಧರ್ಮ ಮೊದಲು, ಸ್ನೇಹ ಸಂಬಂಧ ಆಮೇಲೆ ಅಂತ ಅರ್ಜುನನ ಸಾರಥಿ ಕುರುಕ್ಷೇತ್ರದ ಸೂತ್ರಧಾರ ಕೃಷ್ಣನೇ ಹೇಳಿದನೋ. ನಾನು ಆ ಕತೆ ಕೇಳ್ಕೊಂಡ್ ಬೆಳ್ದಿರೋನು. ಈಶ್ವರ ತಾಲು ಕೇಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಹೆಗ್ಲೇರಿದ್ರೆ ಕಾಡೋದು ಬರೀ 7 ವರ್ಷ ಅಲ್ಲ, 7 ಜನ್ಮದವರೆಗೂ ಒಯ್ತಾ ಇರೋ. ಬೇಡ ರೀ, ಬೇಡ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಬೇಡ ರೀ. ಅವನು ನಮ್ ಶತ್ರು.
ಅವನ್ ಫೋಟೋ ನಮ್ಮ ಮನೇಲಿ ಇರ್ಕೊಡ್ದು. ನನ್ ತಮ್ಮ ಅಂತ ತಪ್ಪು ಏನ್ ಮಾಡಿದಾನೆ? ನಮ್ಮ ಅಣ್ಣನ್ ಜೈಲಿಗೆ ಕಳ್ಸಿದ್ನಲ್ಲ, ಅಷ್ಟು ಸಾಲ್ದೇನೆ ಎಷ್ಟೇ ಕೊಬ್ಬ ಅವನ್ಗೆ. ನಿಮ್ಮಣ್ಣ ಊರ್ ಜನಕ್ ಮಾಡಿರೋ ಅನ್ಯಾಯಕ್ಕೆ ನನ್ ತಮ್ಮ ಸರಿಯಾದ ಶಿಕ್ಷೆನೆ ಕೊಡ್ಸಿದಾನೆ. ಅದ್ರಲ್ಲೇನ್ ತಪ್ಪು? ಏನಂದೆ? ನಿನಗ್ ನಾನು ನಮ್ಮ ಮನೆಯವ್ರಿಗಿಂತ ನಿನ್ ತಮ್ಮನೇ ಹೆಚ್ಚಾಗೋದಾ? ನನಗ್ ನಮ್ಮವ್ರು ಅನ್ನೋದಕ್ಕಿಂತ ಸತ್ಯ ನ್ಯಾಯನೇ ದೊಡ್ಡದು. ಓಹೋ, ಏನು ಕಣ್ಣಿಗ್ ಬಟ್ಟೆನು ಕೈ ಕಗಡಿ ಇಟ್ಕೊಂಡಿರೋ ನ್ಯಾಯ ದೇವತೆ ಅಪರಾವತಾರನ ನಿನ್ನ ಮನೆತನ? ಹೌದು. ಅಂದ್ಮೇಲೆ ಕಣ್ಣಿಗ್ ಬಟ್ಟೆ ಕಟ್ಕೊಂಡಿರೋರು ಏನು ನೋಡ್ಲಿಲ್ಲ, ಏನು ಕಾಣ್ಲಿಲ್ಲ ಅಂತ ಸುಮ್ನಿರ್ದೆ ನಿನ್ ತಮ್ಮ ಯಾಕೆ ಊರವ್ರ ಪರವಾಗಿ ವಾದ ಮಾಡಕ್ ಬಂದ? ಯಾಕೆಂದ್ರೆ ಅವನ್ಗೆ ಊರ್ನೋರು ಅಂದ್ರೆ ಉಸ್ರು. ಅಂದ್ರೆ ನಾವೆಲ್ಲ ಯಾರೇ? ಕಾನೂನ್ ದೃಷ್ಟಿಲಿ ಅಪರಾಧಿಗಳು, ಊರ್ನವ್ರ ದೃಷ್ಟಿಲಿ ರಾಕ್ಷಸರು. ನನ್ ದೃಷ್ಟಿಲಿ ಹೋರಾಡಕ್ ಧೈರ್ಯ ಇಲ್ಲದೆ ಹೆಂಗಸ್ರ ಮೇಲೆ ಕೈ ಮಾಡೋ ಹೇಡಿಗಳು. ಏನೋ ಇದೆಲ್ಲ? ಹೆಣ್ಮಕ್ಳ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಏನ್ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಅದ್ಕೆ ಇದು ಗಂಡ ಹೆಂಡತಿ ವಿಷಯ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಸ್ವಂತ ವಿಷಯ. ನನ್ಗೇನಾದ್ರೂ ಕೋಪ ಬಂದ್ರೆ ಹೆಂಡತಿಗೂ ಅತ್ತಿಗೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಆಮೇಲೆ ಇವಳಿಗೆ ಬೀಳೋ ಏಟು ನಿಮಗ್ ಬಿದ್ರು ಬೀಳ್ಬೋದು. ಏನ್ರಿ ಇದು? ಅತ್ತಿಗೆ ಇದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇವ್ ನನ್ನೇ ಹೊಡಿತೀನಿ ಅಂತ ಹೇಳ್ತಿದ್ದಾನೆ. ನೋಡೆ, ಮೈದ್ ನಾ ಮಗನ್ ಸಮಾನ ಅಂತ ನನಗೂ ಗೊತ್ತು. ಮಕ್ಳು ಹೊಟ್ಟೆ ಒಳಗಿದ್ದಾಗ್ಲೂ ಒದಿಯುತ್ತವೆ, ಬೆಳೆಯುವಾಗ್ಲೂ ಒದಿಯುತ್ತವೆ. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಈಗ್ಲೂ ಒದಿತೀನಿ ಅಂತವನೆ. ಬಡಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನಮಗ್ ಸಂಬಂಧ ಇಲ್ಲ ಅಂತ ದೂರ ಸರ್ ನಿಂತ್ಕೊಳ್ಳೋದೇ ವಾಸಿ. ಏನಂತ್ಯ? ಹಾ, ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ ಭಾವ ನನ್ನ ಇಷ್ಟ ಪಡೋದಿರ್ಲಿ, ನನ್ ಕಡೆ ತಿರುಗು ನೋಡ್ತಿಲ್ಲ. ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಅವ್ನ ಮದ್ವೆ ಮಾಡ್ಕೊಂಡು ಹೊರಟೋಗ್ತಾರೆ. ಮತ್ತಿನ್ನೇನೋ ಮಾಡ್ತೀರಾ? ಅಡ್ಕಸ್ಬಿ ನನ್ ಮಕ್ಳ. ಅಕ್ಕ, ಒಂದ್ ಐಡಿಯಾ. ಏನೋ ಅದು? ಈ ಸಿನಿಮಾದಾಗ ಎಲ್ಲಾ ರೌಡಿಗಳು ಹುಡುಗಿರ್ನ ಕೆಡ್ಸ್ತಾರಲ್ಲ, ಹಂಗೆ ನೀನು ನಿನ್ ಭಾವನ ಕೆಡ್ಸ್ಬಿಡು. ಮಾಡಿದ ತಪ್ಪಿಗೆ ಪಂಚಾಯತಿ ಸೇರಿಸ್ತಾರೆ. ಅವಾಗ ನೀನೇ ನಿನ್ ಭಾವನ ಮದ್ವೆ ಆಗ್ಬೋದು. ಒಟ್ನಲ್ಲಿ ಮದ್ವೆಗ್ ಮುಂಚೆ ಹಾಳಾಗ್ ಹೋಗ್ಬಿಡು ಅಂತೀರಾ? ಛೇ, ಈಗೇನ್ ಮಾಡೋದು? ನಮೋ ಭೂತನಾಥ ಹಾಲಪ್ಪ, ನಮೋ ದೇವದೇವಾ. ಯೋ ಹಾಲಪ್ಪ, ನಿಂತ್ಕೊಳ್ಳಯ್ಯ. ನೀವಾ? ನಂಗೋಸಿ ಕೆಲಸ ಅದೇ. ಯೋ ನಿನ್ ಕೆಲ್ಸ ಎಲ್ಲ ಕಂಡಿದ್ದೀನಿ, ಅಲ್ಲೇ ನಿಂತ್ಕೋ. ಬಂದ್ರು ಯಮನ ಹತ್ರ ಹೆಂಗಪ್ಪ ಬಚಾವಾಗೋದು? ಹಾಲಪ್ಪ, ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ? ಏನು? ನಾನ್ ಹೇಳ್ದಂಗ್ ನುಡಿತ್ಯಾ? ಹಂಗೆಲ್ಲ ನುಡಿಬಾರ್ದು, ಮನಸ್ಸಾಕ್ಷಿಯಾಗಿ ಸತ್ಯನ ಹೇಳ್ಬೇಕು. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ನಿನ್ನಂತ ದೊಡ್ಡವರೇ ಹೇಳಿದ್ದಾರೆ. ಯಾರು ಬೇಕಾದ್ರೂ ಹೇಳ್ಬೋದು, ನಾನ್ ಮಾತ್ರ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಕೆಟ್ಟದಾಗುತ್ತೆ ಕಣವಾ. ನನ್ ಭಾವ ನನಗ್ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದ್ರೂ ಪರವಾಗಿಲ್ಲ. ಆಲಕ್ಕೆ ಸಾಕ್ಷಿಯಾಗಿ ಸುಳ್ಳು ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಇಲ್ಲ. ಇಲ್ಲ? ಇಲ್ಲ. ಏ ಕರ್ಯ, ಅಯ್ಯೋ ಕಾಪಾಡಿ, ಕಾಪಾಡಿ, ನನ್ ಕೈ ಹಿಡ್ದು ಎಳೀತಾವ್ನೆ. ಕಾಪಾಡಿ, ಕಾಪಾಡಿ, ನನ್ ಕೈ ಹಿಡ್ದು ಎಳೀತಾವ್ನೆ. ಹಂಗಾದ್ರೆ ನಾನ್ ಹೇಳ್ದಂಗ್ ಕೇಳ್ತ್ಯಾ? ಹೇಳ್ತೀನಿ. ನೀನ್ ಈಗ್ಲೇ ನಮ್ ಮಾವನ್ ಮನೆಗ್ ಹೋಗಿ ನಾಳೆ ಮಠ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ, ಹಸಿರು ಜಾಕೆಟು, ಗುಲಾಬಿ ಬಣ್ಣದ ದಾವಣಿ ತೊಟ್ಕೊಂಡ್ ಬರ್ತಾಳೆ. ಅವಳೆ ನಿಮ್ ಮನೆ ಸೊಸೆ ಆಗೋಳು ಅಂತ ಹೇಳ್ಬೇಕು. ಈಗ ನೀನ್ ನಾನ್ ಹೇಳ್ದಂಗ್ ಹೇಳಿಲ್ಲ ಅಂದ್ರೆ ಕೈ ಪಂಚಾಯ್ತಿ. ಏನಂತ್ಯಾ? ಹೇಳ್ತೀನಿ ಕಣವ. ಯಾರು ಕಾಣ್ತಾ ಇಲ್ವಲ್ಲ? ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಯಾ ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ಮ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ಯಾಕ್ ಮಾವ?
ಅವನ್ ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಟು ಹೋದ, ಅದೇ ಕೊರಿತೈತೆ. ಕನ್ಯಾಮಣಿ ಅಂದ್ರೆ ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನೇನ್ ಕಾಣ್ತೀನಿ? ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲ್ಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ಬರ್ತಾಳೆ ಅಂದ. ಹೌದಾ? ನಾನ್ ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನೀಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾ ಅನ್ನೋ? ಹ್ಮ್. ಏ ತೂ ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನಗ್ ಮದ್ವೆ ಆಗಕ್ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಇಲ್ಲ ಕಣವ, ಇವನೇ ಹೆಣ್ತಿಬೇಕು ಅಂದ. ಆಹಾ, ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದು. ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ? ಹಂಗಂತ ಮಾವ ಸತ್ಮೇಲ್ ಮದ್ವೆ ಆದ್ರೆ ನಾನ್ ಯಾರಿಗ್ ಸೇವೆ ಮಾಡ್ಲಿ? ನನ್ನನ್ನ ಯಾಕೆ ಸಾಯಿಸ್ತೀಯಾ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನೋ ರೆಡಿನೇಯ, ಆದ್ರೆ ಬುಡುಬುಡುಕಿ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕೆ ಅವನ್ ಮಾತು ಮೀರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ, ಏನೋ ಲೋ ಕರಿಯ, ನಾನಷ್ಟ್ ಹೇಳಿದ್ರು ನಾನ್ ಹೇಳ್ದಂಗ್ ಹೇಳಕ್ಕಾಗ್ಲಿಲ್ವೇನೋ? ನೀನೇನ್ ಸತ್ಯ ಹರಿಶ್ಚಂದ್ರನ್ ತುಂಡು, ಅವನ್ ಸತ್ಯ ಹೇಳಿ ಹೆಂಗ್ ಕಷ್ಟ ಅನ್ಭವಿಸಿದ್ನೋ ಹಂಗೆ ನೀನು ಅನ್ಭವಿಸ್ಬೇಕು. ನಿನ್ನ ಬಿಟ್ಬಿಟ್ರೆ ನನ್ ಭಾವ ನನಗ್ ಸಿಕ್ಬಿಡ್ತಾನ? ನನ್ ಭಾವನ್ ಹೊಲಿಸ್ಕೊಳಕ್ ಇದ್ದಿದ್ದು ಒಂದೇ ಒಂದ್ ಐಡಿಯಾ, ಅದನ್ನು ಹಾಳ್ ಮಾಡ್ಬಿಟ್ಯಲ್ಲೋ. ಏ ಗಂಗಾ, ಹೋಗ್ಲಿ ಬುಡೆ. ಆಹಾ, ಬಂದ್ಬಿಟ್ಲು ಅವ್ನ್ ಪರ ವಹಿಸ್ಕೊಂಡ್ ಮಾತಾಡಕ್ಕೆ. ಹೋಗ್ ಕ್ಯಾಮೆ ನೋಡ್ಕೋ. ಆಹಾ, ಅದ್ಯಾವ್ರೋ ಕೊನೆ ಗಳಿಗೆಯಲ್ಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು. ಒಳ್ಳೆ ಗಂಡ್ ಬಿರಿ ಆಡ್ದಂಗ ಆಡ್ತೀಯ. ಹೌದು ಕಣೆ, ನನ್ ಗಂಡೆ. ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು, ಮದ್ವೆ ಮಾಡ್ಕೋತೀನಿ. ವರದಕ್ಷಿಣೆ ಬೇಕಾಗಿಲ್ಲ. ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ. ಮತ್ತಿನ್ನೇನು, ನನ್ ಕಷ್ಟ ಯಾರ್ ಹತ್ರ ಅಂತ ಹೇಳ್ಕೊಳ್ಳಿ. ಆ ನನ್ ಶಿವ ಕಣ್ಬಿಟ್ಟು ಬಾಯ್ ತುಂಬಾ ನನ್ ಗಂಗಾ ಅಂತ ಕರ್ದ್ಬಿಟ್ರೆ. ಏ ಗಂಗಾ, ಕರೆದ್ನಲ್ಲ, ಎಲ್ಲಿದ್ಯೋ ನನ್ ಶಿವ? ಇಲ್ಲೇ ಇದ್ದೀನಿ. ಏಯ್ ಏನೇ ಇದು? ಅವನೇಕೆ ಕಟ್ಟಾಕಿದ್ಯಾ? ಅಯ್ಯೋ ಈಶ್ವರಪ್ಪ, ಬೆಳಗ್ಗೆದಲ್ಲ ಪಾವಲೆ ತರ ಹಾಕ್ಬಿಟ್ಟವಳೆ, ನೀನಾದ್ರೂ ಬಂದ್ಬಿಡ್ಸಪ್ಪ. ಬಿಟ್ ಕಳ್ಸ ಅವನ. ಅವ್ನ್ ನನ್ ಮಾತ್ ಕೇಳಲಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಏಯ್ ಬಿಡ್ರ ಅವನ್ನ. ಏಯ್ ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ? ದೇಶನ್ ಸುತ್ತೋ ಸುಬ್ರಹ್ಮಣ್ಯ ಅಲ್ದೇ ಇದ್ರು ನಮ್ಮನ್ ಸುತ್ತೋ ಗಣೇಶನಾದ್ರೂ ಬೇಡ್ವಾ? ನೀನೊಂದ್ ಎಣ್ಣೆನೆ. ಅನುಮಾನ ಇದ್ರೆ ತಾಳಿ ಕಟ್ ನೋಡು, ವರ್ಷಕ್ ಒಂದ್ ಹೆತ್ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೇ ಮಾಡ್ತಿದ್ಯಾ? ಲೇ ಲೇ ಗಂಗಾ, ಬಾಯಿ. ನನ್ ಮಾತ್ ಕೇಳೆ. ಕೈಯೆಲ್ಲ ಯಾಕೆ ಕಟ್ತಾ ಇದ್ಯಾ? ನಿನ್ ಆಟ ನನ್ನ ಹತ್ರ ನಡೆಯಕ್ಕಿಲ್ಲ. ಏನೇನು ಊರಿದೆಲ್ಲ? ಅಯ್ಯೋ, ನೀನ್ ನನ್ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಊರವ್ರ ಮುಂದೆ ಅಲ್ಲ, ಊರ್ ಮುಂದೆನೂ ನಾನ್ ರೆಡಿನೇ ಕಣೋ. ಯಾಕೆ? ನಿನ್ನ ತಪ್ಕೊಂಡ್ ಮುದ್ದಾಡೋ. ಬೇಡ ಕಣೆ, ಬೇಡ ಕಣೆ. ಹಾಗಾದ್ರೆ ಈಗ ಹೇಳೋ, ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ? ನಿನಗೇನು ಸೀಮೆಗಿಲ್ಲ ಸುಪ್ನಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ? ನೋಡು, ನೀನ್ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಅದು ಅಕ್ಕ ಅಪ್ಪನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅವ್ರ ಹತ್ರ ಏನೋ ಕೇಳೋದು? ನಾನ್ ಹೇಳ್ದೆ ಅಂತ ಹೇಳು. ಅವ್ರೇನಾದ್ರು ಬೇಡ ಅಂದ್ರೆ ನಾನು ನಿನ್ನ ಬಿಟ್ಟಿಲ್ಲ. ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ ಕಣೋ. ನಿನ್ ನಿರ್ಧಾರ ಏನು ಅಂತ ಹೇಳು. ಅದು ಇದು ನಮ್ಮಿಬ್ಬರು ವಿಚಾರ ಅಲ್ವಾ? ಹಂಗಾದ್ರೆ ಕಿವಿಲ್ ಹೇಳು. ನನ್ಗೆ ನಿನ್ ಕಂಡ್ರೆ ಇಷ್ಟ. ನನ್ ರಾಜ. ಎಲ್ಲ ಒಳ್ಳೇದೇ ಆಗ್ತದೆ, ನೀವೇನು ಯೋಚನೆ ಮಾಡಿ. ಯಜಮಾನ್ರೆ, ಇನ್ 30 ಅಡಿ ಆಳ ಹೋದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಸಿಗತ್ತೆ. ನಿಮ್ ಕನ್ಸೆಲ್ಲ ನನ್ಸಾಗತ್ತೆ. ಬಹಳ ಸಂತೋಷನಪ್ಪ. ಕೊನೆಗೂ ನಾವು ನಂಬಿದ್ದ ಯಾವ್ರು ನಮ್ಮನ್ ಕೈ ಬಿಡ್ಲಿಲ್ವಲ್ಲ, ಅಷ್ಟೇ ಸಾಕು. ನಮಸ್ಕಾರ ಮಾವಯ್ಯನವ್ರೆ. ನಮಸ್ಕಾರ. ಏನು ಗ್ರಾನೈಟ್ ಸಿಗುತ್ತಂತೆ? ಹೌದು, ಈಗ ತಾನೇ ಇಂಜಿನಿಯರ್ ಹೇಳಿದ್ರು. ನಿಮ್ ಇಂಜಿನಿಯರ್ ಈಗ ಹೇಳಿದ್ರು, ನನ್ ತಮ್ಮ ಯಾವಾಗ್ಲೂ ಹೇಳ್ದ ಇಲ್ಲಿ ಗ್ರಾನೈಟ್ ಸಿಗುತ್ತೆ ಅಂತ.
ಆಗ ನಾನ್ ಹೇಳ್ದೆ ಪರವಾಗಿಲ್ಲ ಬಿಡು, ಮಾವ ಹಿಂಗ್ ತಾನೇ ಲಾಭ. ಕೊಟ್ಟಿರೋ ತೆಂಗಿನ ತೋಟನ ವಾಪಸ್ ಇಸ್ಕೊಂಡು ಕ್ವಾರೆ ಆಸ್ತಿನೇ ಕೊಡ್ತಾರೆ ಅಂತ ಅಲ್ವೇನ ತಮ್ಮ? ಹೌದಣ್ಣ. ನೋಡಿ, ಇದು ಹಣಕ್ಕೋಸ್ಕರ ತೆಗೆದು ಕ್ವಾರಿ ಅಲ್ಲ, ಇವರು ಮಕ್ಕಳು ಓದಿಗೋಸ್ಕರ ತೆಗೆದು ಕ್ವಾರಿ. ದಯವಿಟ್ಟು ಇದ್ರ ವಿಷಯಕ್ಕೆ ಬರ್ಬೇಡಿ. ನೋಡಿ ಮಾವನವ್ರೆ, ಈ ಹೆಬ್ಬೆಟ್ಟೊತ್ತ ನನ್ನ ಮಕ್ಳ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ಇಂತ ನನ್ನ ಮಕ್ಕಳಿಗೆ ಕತ್ತಿಗಳನ್ನ ಕೊಟ್ಟು ಹಿಂದೆ ಇಡ್ಕೋಬೇಕೆ ಹೊರ್ತು ಸ್ಲೇಟು ಬಲ್ಬ ಕೊಟ್ಟು ಪಕ್ಕದಲ್ಲಿ ಕೂರ್ಸ್ಕೋಬಾರ್ದು. ನಿಮ್ಮಂತವ್ರಿಗೆ ಅನ್ಕೊಂಡಿದ್ದಕ್ಕೇನೆ ಬಡವ್ರ ಮಕ್ಕಳು ವಿದ್ಯೆ ಕಲಿಯಕ್ಕಾಗದೆ ಕಳ್ಳರು ಕೊಲೆಗಡಕರಾಗಿ ಇವತ್ತು ಬೀದಿ ಬೀದಿ ಅಲಿತಾ ಇರೋದು. ವಿದ್ಯೆನೆ ವ್ಯಾಪಾರವಾಗಿ ಇಟ್ಕೊಂಡು ಕೋಟಿಗಟ್ಲೆ ಸಂಪಾದನೆ ಮಾಡೋರು ಕೂಡ ₹1,00,00,000 ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಸೀಟ್ ಕೊಡೋದಿಲ್ಲ. ಅಂತ ಕಾಲೇಜ್ಗಳು ಕೋಟ್ಯಾಧಿಪತಿಗಳು ಮಾಡದೇ ಇರುವಂತ ಕೆಲಸನ ಈ ನಮ್ ಕ್ವಾರಿ ಮಾಡುತ್ತೆ. ಇದರಿಂದ ಬರೋ ಆದಾಯದಲ್ಲಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳು ಕೂಡ ಚೆನ್ನಾಗಿ ಓದಿ ದೇಶದ ಮೂಲೆಯಲ್ಲೂ ಅತ್ಯುತ್ತಮ ಸ್ಥಾನದಲ್ಲಿ ಇರ್ಬೇಕು ಅನ್ನೋದೇ ನಮ್ ಕುಟುಂಬದವ್ರ ಆಸೆ. ವರ್ಷಾನ್ಗಟ್ಲೆ ಶಂಕ ಉತ್ತರ ಸರ್ಕಾರದ ಕೈಲೇ ಆಗ್ಲಿಲ್ಲ, ಈಗ ನೀನ್ ಹೊರಟಿದ್ಯಾ, ಇದ್ ನಿನ್ನ ಒಬ್ಬನ ಕೈಲೇ ಸಾಧ್ಯನಾ? ಪ್ರತಿಯೊಂದು ಹೋರಾಟ ಶುರು ಆಗೋದು ಒಬ್ನಿಂದ, ಮುಂದುವರಿಯೋದು 100 ಜನರಿಂದ, ಮುಗಿಯೋದು 1000 ಜನರಿಂದ. ಆದ್ರೆ ಅದರಿಂದ ಪ್ರತಿಫಲ ಸಿಗೋದು ಮಾತ್ರ ಲಕ್ಷಾಂತರ ಜನಕ್ಕೆ. 24 ಗಂಟೆ ಮಣ್ಣಲ್ಲೇ ಕಾಲ ಕಳೆಯೋ ಈ ನನ್ನ ಮಕ್ಕಳು ಮೆದ್ಲು ಮಣ್ಣೆ ಆಗಿರುವಾಗ ಇನ್ನ ನಿನ್ನ ಪ್ರಯತ್ನ ಹೊಳೆಯಲ್ಲಿ ಹುಣ್ಸೆನ್ ಕಿಲ್ಸ್ದಂಗೆ. ಕಳ್ತನ ಕೊಲೆ ಅನ್ನೋ ಅಪರಾಧಗಳನ್ನ ಮಾಡಿ ಕೈದಿಗಳಂತ ಅನಿಸ್ಕೊಂಡ 1000 ಜನನೇ ಕಣೋ ಅಂತ ಕೈ ಎತ್ ಮುಗಿಯೋ ವಿಧಾನಸೌಧನ ಕಟ್ಟಿದ್ದು. ಅಂತವ್ರೆ ಒಂದು ದೇವಸ್ಥಾನ ಕಟ್ಟಿದ್ರು ಅಂತಂದ್ಮೇಲೆ ಇನ್ನು ಹೃದಯವಂತರ ಕೈಲಾಗಲ್ವಾ? ಏನು ಅದೇನೋ ಅಂದಲ್ಲ, ಮಣ್ಣಲ್ಲಿರೋರು ಅಂತ. ಈ ಮಣ್ಣಲ್ಲೇ ಹುಟ್ಟಿರೋ ಸರ್ ಎಂ ವಿಶ್ವೇಶ್ವರಯ್ಯ ಈ ಮಣ್ಣಿನ ಋಣ ತೀರ್ಸೋಕೆ ಅಂತಾನೆ ಕಣ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆನ. ಅಷ್ಟೇ ಯಾಕೆ, ನಮ್ಮವ್ವ ಕಾವೇರಿ ತಾಯಿ ಅರಿತಾ ಇರೋದು ಈ ಮಣ್ಣಲ್ಲೇ. ಕಲೆನ ಗೌರವಿಸ್ತಾ ಜನಗಳ ಸೇವೆಗೋಸ್ಕರ ಪಣ ತೊಟ್ಟು ನಿಂತಿರೋ ಅಂಬರೀಷಣ ಹುಟ್ಟಿರೋದು ಇದೇ ಮಣ್ಣಲ್ಲೇ. ಹೋರಾಟದ ಮನೋಭಾವ ತುಂಬಿರೋದು ಇದೇ ಮಣ್ಣಲ್ಲೇ. ಅದನ್ನ ಗಾಂಧಿನೂ ಗುರ್ಸಿದ್ರು, ಗೌರವದಿಂದ ಇಲ್ಲಿಗೂ ಬಂದಿದ್ರು. ಅವ್ರ ನೆನಪಿಗೋಸ್ಕರನೇ ಕಟ್ಟಿರೋದು ಮದ್ದೂರಿನ ಸತ್ಯಾಗ್ರಹ ಸೌಧ. ಅಂತ ಮಹಾನುಭಾವರು ಹುಟ್ಟಿರೋಂತ ಮಣ್ಣಲ್ಲೇ ನಾನು ಹುಟ್ಟಿರೋದು. ಬರೀ ಕಾವೇರಿ ಹರಿದು ಹಸುರ್ನ ಹುಟ್ಟಾಕೋ ಈ ನಾಡಿನಲ್ಲಿ ಕನ್ನಡ ಭಾಷೆನ ಹರಿಸ್ತೀನಿ, ವಿದ್ಯೆನ ಬೆಳೆಸ್ತೀನಿ, ಭಾರತದ ಭವಿಷ್ಯನ ಬರೆಯೋ ಬುದ್ಧಿವಂತನ ಹುಟ್ಟಾಕ್ತೀನಿ. ಇದು ನನ್ನ ಮೇಲಾಣೆ, ನನ್ನ ತಾಯಾಗಿ ಪ್ರೀತಿಸೋ ಈ ಮಂಡ್ಯ ಮಣ್ಣಿನ ಮೇಲಾಣೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ವಾಸ್ತವವಾಗಿ ಮಾತಾಡಿದ್ಯಾ. ಹೋಗಿ ಬರ್ತೀನಿ. ಮಗ, ಅವ್ರ ಮನೆಗೆ ನಮ್ಮ ಹೆಣ್ಣು ಮಗಿನ ಕೊಟ್ಟಿದೀವಿ, ಸ್ವಲ್ಪ ಸಮಾಧಾನವಾಗಿ ಹೇಳ್ಬಾರ್ದಾಗಿತ್ತ? ನಾನು ತುಂಬಾ ಸಮಾಧಾನದಿಂದನೇ ಹೇಳಿದ್ದೀನಪ್ಪಯ್ಯ. ಏನೇ ನಿಮ್ಮಪ್ಪನಿಗೆ ಈ ಅಳಿನಿಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೆ ಓಕೆ, ನಂಗೆ ಕೊಟ್ಟಿರೋ ತೆಂಗಿನ ತಪ್ಪನ ವಾಪಸ್ ಕೊಟ್ಬಿಟ್ಟು ಆ ಕ್ವಾರಿ ಬರ್ಸ್ಕೊಂಬ. ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ. ಹುಚ್ಚಿಗೆ ಹಿಡ್ದಿದ್ಯಾ ನಿಂಗೆ? ಪಾಪ ಆ ಹುಡುಗಿಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನಿನ್ಗೆ ನಿನ್ ಹೆಂಡತಿಗಿಂತ ಕ್ವಾರೆನೇ ಹೆಚ್ಚಾಗೋಯ್ತಾ? ನೋಡು, ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು, ಇಲ್ಲ ಅವಳ ಜೊತೆ ಸಂಸಾರ ಮಾಡದೆ ಬಿಟ್ಬಿಡು. ಏನೋ ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದು ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನು ಹೇಳದ್ನಲ್ಲ, ನಮ್ಮ ವಿಷಯಕ್ಕೆ ಯಾರು ಬರ್ಬೇಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ, ನೋಡು ಲೈ, ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕಣ ಅವ್ರಪ್ಪ. ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ನೆ ಇರ್ತಾರ? ನೋಡು, ನಾನ್ ಮಾತಾಡ್ತೇನೆ, ನೀನ್ ಹೋಗು. ನೀನ್ ಹೋಗು ಅಂದ್ರೆ ಹೋಗ್ ನಿಮ್ಮ ಅಪ್ಪಂಗೆ ಹೇಳೆ
ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ರಿ ಇದು? ಮನೆನ ಕಾಡ? ತಪ್ಪು ಮಾಡಿರೋ ನಿಮ್ ತಮ್ಮನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಲೆ? ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತಾ? ಲೇ, ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ. ಅವನೇನ ನಿನ್ ಮೇಲೆ ತಿರುಗಿ ಬಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ ತಮ್ಮಂದಿರು ದುರಾತ್ಮರಮ್ಮ. ಅವ್ರಿಗೆ ಮದ್ವೆನೇ ಮಾಡ್ಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ. ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನೀನು ಈ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದೃಷ್ಟಿಯಿಂದ ನಿನ್ಗೇನಾದ್ರು ತೊಂದರೆ ಆಗೋದ್ರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲಮ್ಮ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನು ನಿನ್ ತವ್ರ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೆಂಟ್ ಬರ್ಸ್ಕೊಂಡ್ ಬರ್ತೀಯಮ್ಮ. ಬರ್ಸ್ಕೊಂಡ್ ಬರ್ತೀಯ ಅಲ್ವಾ? ಸಾಕೆ, ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ನ ನೋಡಿದ್ರೆ ಬೇರೆಯವ್ರಿಗಾಗುತ್ತೆ. ಪರವಾಗಿಲ್ಲ ತಿನ್ನಪ್ಪ. ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೋತಾ ಇದ್ದೆ. ಅದಕ್ಕೆ ಗುಂಡ್ ಕಲ್ ತರ ಮಗಳೆತ್ತಿರೋ. ಏನಂದೆ? ಹೇಳಿದ್ ಬಾವಾ, ಇವ್ರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗಿತು, ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರ? ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರಕ ಕಳಿಸ್ಲಿ? ಹಂಗಂತೀನಿ ಅಂತ ತಿಳ್ಕೊಂಡೇನಮ್ಮ? ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವ್ಸನೇ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನ ಮಾತ್ ಕೇಳದ್ ಬಿಡ್ವಾ? ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಅವತ್ತು ಊರ್ ಜನಗಳ ಮುಂದೆ ಹೇಳಿಲ್ವಾ? ಅದ ನೀನೆಲ್ಲ ಬುಡ್ಬುಡ್ಕೆ ಪ್ರಾಣ ತೆಗೆದು ಬಿಡ್ತೀವ ಅಂತ ಸುಮ್ಮನಾಗಿ ಹೇಳ್ದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ. ನಿನ್ ಮಗಳನ್ ತಡಿಯೋ, ಇಲ್ಲ ಏ, ಗಂಗಾ, ಬಿಡವ್ವ. ಎಲ್ಲ ಅವ್ರ ಅವನ್ ಬುದ್ಧಿನೇ. ಎಲ್ಲ ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ ನಾನೇ ಬರ್ತಾ ಇದ್ನ. ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೊರಡ್ಬಿಟ್ಟೆ. ಅವರೇ ಕೈಕಾಲ್ ಮುಖ ತಕೊಂಡ್ ಬನ್ನಿ, ಊಟ ಮಾಡಿವ್ರ. ಬೇಡ ಅಕ್ಕ, ಈ ಊಟ ಮಾಡದ ಅಕ್ಕ? ಒಂದೇ ಒಂದ್ ಸೆಕೆಂಡ್ ಅಕ್ಕ, ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ. ಹೊಟ್ಟೆ ಹೆಸರು ಪರವಾಗಿಲ್ಲ, ನಾನೇ ಬಂದು ನಿಂಗೆ ಊಟ ಮಾಡಿಸ್ತೀನಿ. ಏ, ನೀನ್ ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ. ಬಿಡ್ತು ಅನಕ್ಕ, ನಿನ್ನಂತ ಅಕ್ಕಂದಿರ್ ಇರ್ಬೇಕಾದ್ರೆ ನನ್ನಂತವ್ರಿಗೆ ತಾಯಿಲ್ಲ ಅನ್ನೋ ಕೊರತೆನೇ ಇರೋದಿಲ್ಲ. ಬೇಕಾದ್ರೆ ನನ್ನ ಆಯ್ಸು ನೀನೇ ತಗೋಕ. ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿನೇನೋ? ನೀನನ್ ಪ್ರಾಣ ಅಕ್ಕ. ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯಿಸ್ತಾನ ಅಂತ ತುಂಬಿದ್ಯಾ. ಅದೆಲ್ಲ ಬಿಡು, ಚಿಟ್ಕಿ ಹೊಡೆಯಷ್ಟೊಳ್ ಬರ್ತೀನಿ. ಗಾಯತ್ರಿ, ಹೋಗ್ ಕೈಕಾಲ್ ತೊಳ್ಕೊಳವ. ಬಾ ಅಕ್ಕ, ಬನ್ನಿ ಅದಕ್ಕೆ. ಚೆನ್ನಾಗಿದ್ದೀರಾ? ಗಂಗಾ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಯಾಕತ್ಗೆ? ಇಷ್ಟಪಡೋ ಗಂಡ, ಪ್ರೀತಿಸೋ ಮಾವ, ಒಳ್ಳೆ ಮನತನ, ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ. ನಾನ್ ಹೇಳೋದೆಲ್ಲ ಗಂಡನ್ ಮನ್ಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ್ ತವ್ರಿಗೆ ಬರೋದಿಲ್ಲ ಕಣೆ. ಅಂದ್ರೆ ಏನೂ ಇಲ್ಲ, ಬಾ. ಸಿದಣ ಬನ್ನಿ ಇಲ್ಲಿ. ನಾಟಿ ಕೋಳಿ ರೆಡಿ. ಒಳ್ಳೆ ಮಸಾಲೆ ಹಾಕಿ ಬೇಗ ಅಡ್ಗೆ ಮಾಡಿ ಇವತ್ತು ಅಕ್ಕನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ. ಏನ್ಲ, ಅವಳು ಗಂಡನ್ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ? ಅಪ್ಪ, ಗಂಡನ್ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ. ಇಲ್ಲಿ ಸ್ವಲ್ಪ ಸ್ವಲ್ಪ ತಗೋಕ. ನೀರ್ ಕುಡಿರಿ. ತಗೋಕ ತಗೋ. ಸಾಕು ಕಣೋ, ಸ್ವಲ್ಪ ತಿನ್ನಕ. ನನ್ ಕೈಲ ಸ್ವಲ್ಪ ತಿನ್ನಕ. ಬ್ಯಾಡವಂತೆ ಬಿಡು. ನೀನ್ ಸುಮ್ನೆ ಇರಪ್ಪ.
ನಾನ್ ಚಿಕ್ಕವನಾಗಿದ್ದಾಗ ಊಟ ಮಾಡ್ದಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾ ಇರ್ಲಿಲ್ವಾ ತಗೋ ಅಕ್ಕ. ಅಕ್ಕ ಅಕ್ಕ ಸಾಕು ಕಣೋ. ತಗೋ. ನಿಂದಮ್ಮ ಅಂತೀನಿ. ಸ್ವಲ್ಪ ತಿನ್ನು ಇನ್ನೊಂದೇ ಅಂತುತ್ತಿದೆ ತಿನ್ನು ಸಾಕ ಹಾಗೆ ಇನ್ನೊಂದೇ ಅಂತುತ್ತು ಗಾಯತ್ರಿ ಅವನ್ ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯಾ? ನೀ ಸುಮ್ನಿರಿಪ್ಪ. ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ? ನೀನಿದೆಯಲ್ಲ ನೀನು. ಗಾಯತ್ರಿ, ಗಂಡನ ಮನೇಲಿ ಏನೇ ನಡೆದ್ರು ಅದನ್ನ ಹೊಟ್ಟೆಗೆ ಹಾಕೋಬೇಕೇ ಹೊರತು ತವ್ರ ಮನೆಗೆ ಹೋಗಿ ಹೇಳ್ಬಾರ್ದಮ್ಮ. ಆಗ ಒಂದ್ ವೇಳೆ ಹೇಳಿದ್ರೆ ನಮ್ಮನೆ ಮಗಳಿಗೆ ಹೀಗಾಗೋಯ್ತಲ್ಲ ಅಂತ ಕೊರಗ್ತಾರೆ. ಆಮೇಲೆ ಏನೇನೋ ರಾಧಾಂತ ಶುರುವಾಗತ್ತೆ. ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಅಪ್ಪ, ಯಾಕವ್ವ ನಿದ್ದೆ ಬರ್ಲಿಲ್ವಾ? ಇಲ್ಲಪ್ಪ. ಅಪ್ಪ, ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಮಲ್ಕೊಳ್ಳಪ್ಪ. ಬಾರವ್ವ ಬಾ. ಗಾಯತ್ರಿ, ನಿನ್ ಮನೆ ಕಮರಿ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ. ಇಷ್ಟೊತ್ನಲ್ಲಿ ಹೊರಗಡೆನಾ? ಎಲ್ಲಿಗಪ್ಪ? ಒಂದ್ ಚಿಕ್ಕ ಕೆಲಸ ಐತೆ, ಬೇಗ ಬಂದ್ಬಿಡ್ತೀನಿ. ಈಗ ಇಲ್ಲಿ ಮಲ್ಕ. ನೀವೇ ಇರ್ಬೇಕು ಅಂದ್ಕೊಂಡೆ. ಇದೇನ್ ಮಾವ ಇಷ್ಟೊತ್ನಲ್ಲಿ? ಹೊತ್ತಲ್ಲಿ ನನ್ನ ಮಗಳು ನಮ್ಮನೆಗ್ ಬಂದ್ಲು. ಅದಕ್ಕೆ ನಾನು ಇಷ್ಟೊತ್ತಿಗೆ ಬರ್ಬೇಕಾಯ್ತು. ಬನ್ನಿ ಬನ್ನಿ. ಅಂದ್ರೆ ಗಾಯತ್ರಿ ಎಲ್ಲ ಹೇಳ್ಬಿಟ್ಲ? ಅತ್ತೆ ಮನೆಯಾಗ ನಡೆಯೋದನ್ನ ತವ್ರ ಮನೆಯಾಗ ಬಂದು ಹೇಳೋ ಅಭ್ಯಾಸ ನನ್ನ ಮಗಳಿಗೆ ಇಲ್ಲಪ್ಪ. ಯಾವ ಕಾರಣನೂ ಇಲ್ಲದೆ ದಿಢೀರಂತ ನನ್ನ ಮಗಳು ನಮ್ಮ ಮನೆಗೆ ಬಂದಾಗ ನನಗೆ ಸ್ವಲ್ಪ ಅರ್ಥ ಆಯ್ತು. ನೀನ್ ಮಡ್ಲಾಗ ಮಲಗಬೇಕಪ್ಪ ಅಂತ ಯಾವಾಗ ತಂದೆ ಪ್ರೀತಿನ ಕೇಳ್ಕೊಂಡ್ಲೋ, ಅತ್ತೆ ಮನೆ ಪ್ರೇಮ ಇವಳಿಗೆ ಕಡಿಮೆ ಆಗೈತೆ ಅಂತ ನನಗೆ ಸಂಪೂರ್ಣವಾಗಿ ಅರ್ಥವಾಗೋಯ್ತು. ನಿಮಗೆ ನನ್ನ ಮಗಳಿಗಿಂತ ಕ್ವಾರಿನೇ ಹೆಚ್ಚಾಗೋಯ್ತು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ವಾರಿನ ಕೊಡ್ತೀನಿ ಅಂತ ಹೇಳ್ದ ಧರ್ಮಣ್ಣನಾಗಿ ನಾನು ಈ ಮನೆಗೆ ಬರ್ಲಿಲ್ಲಪ್ಪ. ಎತ್ತು ಮಗಳ ಸಂಸಾರನ ಉಳಿಸಕ್ಕೋಸ್ಕರ ನನ್ನ ಮಾನ ಮರುವಾದಿನ ಅಡವಿಟ್ಟು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಬಂದಿದ್ದೀನಿ. ತಗಮನಿ ಪತ್ರವ ಬರ್ಕೊಡ್ತೀನಿ. ಲೋ ಜಗ, ಹೋಗ ಪತ್ರ ತಗೊಂಬರ. ಇವನ್ ತಾನೇ ಅವ್ರ ಅಳಿಯ, ಇವನ್ಗೆ ಹೇಳು. ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ. ಲೋ ಚತ್ತು, ನೀನ್ ಹೋಗಿ ಪತ್ರ ತಗೊಂಬರ. ಸರಿನಾ? ಮಾವಯ್ಯ, ಊರವರೆಲ್ಲ ನಮ್ ತಂದೆನ ಬಹಳ ಬುದ್ಧಿವಂತ ಅಂತಾರೆ. ಯಾಕೆ ಗೊತ್ತಾ? ಹೆಣ್ಣು ಮಕ್ಕಳನ್ನ ಹೆತ್ತರೆ ಈ ತರದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ 5 ಜನ ಗಂಡು ಮಕ್ಕಳನ್ನೇ ಹುಟ್ಟಿಸಿದಾರೆ ನಮ್ ತಂದೆ. ಹೆಣ್ಣು ಮಕ್ಕಳಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಬಹಳ ಆನಂದ ಇರುತ್ತಯ್ಯ. ಆದ್ರೆ ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋನು ನನ್ನ ದೃಷ್ಟಿನಾಗೆ ತಂದೆನೇ ಅಲ್ಲ. ಮಾವಯ್ಯ,
ಎಲ್ಲಾರು ಉಂಟೆ ನಿಮ್ ಅಳಿಯನ್ ಕೈ ಕೊಡಿ ಲೋ ಚೇತು ಈಸ್ಕೊಳು ನಿಮ್ ಮಾವಯ್ಯ ಕೊಡ್ತಾವ್ರೆ ಕೊಡಿ ಮಾವಯ್ಯ. ಕಾಲ್ ತೊಳೆದು ಕನ್ಯಾದಾನ ಮಾಡಿರೋ ನನ್ನ ಕೈಯಲ್ಲೇ ಕಣ್ಣೀರ್ ಹಾಕ್ಸಿದೆ. ಆದ್ರೆ ಸುಖವಾಗಿ ಸಂಸಾರ ಮಾಡೋ ನನ್ನ ಮಗಳು ಬಾಳಲ್ ಮಾತ್ರ ಕಣ್ಣೀರ್ ತರಿಸ್ಬೇಡಿಯಪ್ಪ, ಕಣ್ಣೀರ್ ತರಿಸ್ಬೇಡಿ. ಪುಣ್ಯಾತ್ಮನಪ್ಪ, ತಣ್ಣಗಿರಪ್ಪ.